ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಫ್ಯಾಕ್ಟ್ ಬಾಸ್. ನಾನು ನಿಮ್ಮ ಕೆ ಸಲ್ಮಾನ್. ಈ ಒಂದು ವಿಡಿಯೋದಲ್ಲಿ ಅಂದರೆ 15ನೇ ತಾರೀಕಲ್ಲಿ ಮಾರ್ಕೆಟ್ ಯಾವೆಲ್ಲ ಮೂವ್ಮೆಂಟ್ ಕೊಡುತ್ತೆ, ಓಕೆ, ಅಂದರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಏನು ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಜೋನ್ಸ್ ಇದೆ ಮತ್ತು ಟಾರ್ಗೆಟ್ ಏನಿರುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನೂವರೆಗೂ ನೀವೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಕನ್ನಡದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಮೊದಲೇದಾಗಿ ನಾವು ನೋಡೋದಾದರೆ, ಓಕೆ, ಬ್ಯಾಂಕ್ ನಿಫ್ಟಿ ಇವತ್ತು ಬಂದುಬಿಟ್ಟು 43,988ಕ್ಕೆ ಸ್ಟಾಪ್ ಆಗಿದೆ. -91 ಪಾಯಿಂಟ್ ಕೆಳಗೆ ಹೋಗಿತ್ತು. ಓಕೆ, ಸೊ ಹಾಗೆಯೇ ನಾಳೆ ಯಾರೆಲ್ಲ ಮಾರ್ಕೆಟಲ್ಲಿ ಎಂಟ್ರಿ ತಗೋಬೇಕು ಅಂತ ಮಾಡಿದ್ದೀರಾ, ಓಕೆ, ಒಂದು ವೇಳೆ ನೀವು ಬೈ ಸೈಡಲ್ಲಿ ಏನಾದರೂ ಮಾರ್ಕೆಟ್ನ ನೋಡ್ತಾ ಇದ್ದೀನಿ ಅನ್ನೋದಾದರೆ, ಓಕೆ, ಸೊ ನಿಮಗೆ ವೇಟ್ ಮಾಡಬೇಕಾಗುತ್ತೆ. ಒಂದು ಸೆಕೆಂಡ್. ಓಕೆ, ಸೊ ನಾಳೆ ನಾನು ಒಂದು ವೇಳೆ ಬೈ ಜೋನಲ್ಲಿ ನೋಡೋದಾದರೆ 44,738 ಇದೆ ಏನಲ್ವ. ಸೊ ಇದೊಂದು ಹ್ಯಾವಿ ರೆಸಿಸ್ಟೆನ್ಸ್ ಜೋನ್ ಇದೆ. ಓಕೆ, ಸೊ ಅದು ಒಂದು ಬ್ರೇಕ್ ಮಾಡೋ ತನಕ ವೆಯ್ಟ್ ಮಾಡಿ. ಓಕೆ, ಒಂದು ವೇಳೆ ನೀವು ಬೈ ಜೋನಲ್ಲಿ ತಗೋಬೇಕು ಅಂದರೆ ಬೈ ಮಾಡಬೇಕು ಅಂತ ಹೇಳಿದರೆ 44,240 ಕ್ರಾಸ್ ಆಗೋ ತನಕ ವೆಯ್ಟ್ ಮಾಡಿ. 2-3 ಕ್ಯಾಂಡಲ್ ಕ್ರಿಯೇಟ್ ಆಗಲಿ, ಆ ನಂತರನೇ ಎಂಟ್ರಿ ತಗೊಳ್ಳಿ. ಮೊದಲೇ ಟಾರ್ಗೆಟು ನಿಮ್ಮದು ಬಂದುಬಿಟ್ಟು ಇಲ್ಲಿ ಏನಿರುತ್ತೆ ಅಂತ ಹೇಳಿದರೆ 44,350 ಇರುತ್ತೆ ಮೊದಲೇ ಟಾರ್ಗೆಟು. ಆ್ಯಂಡ್ ಎರಡನೇ ಟಾರ್ಗೆಟ್ ನೋಡೋದಾದರೆ, ಎರಡನೇ ಟಾರ್ಗೆಟ್ ನಾವು ನೋಡೋದಾದರೆ ಇಲ್ಲಿ ಬಂದುಬಿಟ್ಟು ನಿಮಗೆ 44,450 ಎರಡನೇ ಟಾರ್ಗೆಟ್ ಇರುತ್ತೆ. ಮೊದಲನೇ ಟಾರ್ಗೆಟ್ ನಾನು ನಿಮಗೆ ಹೇಳಿರೋ ಹಾಗೇ 44,350 ಇರುತ್ತೆ. ಓಕೆ, ಸೊ ಇದು ನಿಮಗೆ ಮೊದಲನೇ ಟಾರ್ಗೆಟು, ಇದು ನಿಮಗೆ ಎರಡನೇ ಟಾರ್ಗೆಟು. ಓಕೆ, ವೇಟ್ ಮಾಡಬೇಕಾಗುತ್ತೆ. 2-3 ನಿಮಿಷ ಮಾರ್ಕೆಟ್ ಕನ್ಸೋಲಿಡೇಟ್ ಆಗಲಿ. ಓಪನ್ ಆಗಿದ ತಕ್ಷಣ ಎಂಟ್ರಿ ತಗೋಬೇಡಿ. 2-3 ಕ್ಯಾಂಡಲ್ 5 ನಿಮಿಷದ್ದು 2-3 ಕ್ಯಾಂಡಲ್ ಕ್ರಿಯೇಟ್ ಆಗಲಿ. ಓಕೆ, ಆನಂತರ ಮಾತ್ರ ಎಂಟ್ರಿ ಮಾಡಿ. ಓಕೆ, ಯಾವಾಗ ಮಾರ್ಕೆಟು 44,240 ಕ್ರಾಸ್ ಆಯಿತು 10-15 ನಿಮಿಷ ವೇಟ್ ಮಾಡಿ, ಆನಂತರ ಎಂಟ್ರಿ ತೊಗೊಂಡ್ರೆ ನಿಮ್ಗೆ ಮೊದಲೇ ಟಾರ್ಗೆಟು 44,353 ಮತ್ತು ಎರಡನೇ ಟಾರ್ಗೆಟ್ ಬಂದು 44,450 ಇರುತ್ತೆ. ಓಕೆ, 44,460 ತನಕ ಇರುತ್ತೆ. ಓಕೆ, ಒಂದು ವೇಳೆ ಸೆಲ್ ಜೋನಲ್ಲಿ ನೋಡೋದಾದರೆ, ಓಕೆ, ಸೊ ಸೆಲ್ ಜೋನು ಬಂದುಬಿಟ್ಟು 43,950 ಏನಿದೆ, ಇದು ಒಂದು ಹೆವಿ ಸಪೋರ್ಟ್ ಜೋನ್ ಆಗಿದೆ. ಓಕೆ, ಇದು ಒಂದು ವೇಳೆ ಬ್ರೇಕ್ ಆಯಿತು ಅಂದರೆ ಮೊದಲೇ ಟಾರ್ಗೆಟೇ ಬಂದುಬಿಟ್ಟು ನಿಮಗೆ 43,869 ಇರುತ್ತೆ. ಒಂದು ವೇಳೆ ಅದನ್ನು ಕೂಡ ಬ್ರೇಕ್ ಆಯಿತು ಅನ್ನೋದಾದರೆ, ಓಕೆ, ಸೊ ನಿಮಗೆ ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 43,716 ಇರುತ್ತೆ. ಓಕೆ, ಸೊ ನೋಡಿ, ಮಾರ್ಕೆಟ್ ಒಂದು ಸ್ವಲ್ಪ ಕನ್ಸೋಲಿಡೇಟ್ ಆಗೋ ತನಕ ವೇಟ್ ಮಾಡಿ. ಕನ್ಸೋಲಿಡೇಟ್ ಆದಮೇಲೆ ಎಂಟ್ರಿ ತಗೊಳ್ಳಿ, ಅಲ್ಲಿ ತನಕ ಯಾವುದೇ ಥರ ಎಂಟ್ರಿ ತಗೋಬೇಡಿ. ಓಕೆನಾ, ಇದು ನಿಮಗೆ ನಿಫ್ಟಿ ಆ್ಯಂಡ್ ಇದು ನಿಮ್ಮ ಬ್ಯಾಂಕ್ ನಿಫ್ಟಿ. ಇವಾಗ ನಿಫ್ಟಿ ನೋಡೋದಾದರೆ, ಓಕೆ, ಸೊ ನಿಫ್ಟಿಲಿ ಕೂಡ ಒಳ್ಳೆ ಮೂಮೆಂಟ್ ಇದೆ. ಯಾಕಂದರೆ ನಿಫ್ಟಿಲಿ ಒಂದು ವೇಳೆ ನೀವು ಬೈ ಜೋನಲ್ಲಿ ನಾನು ತಗೊಳ್ತೀನಿ ಅಂದರೆ, ನಾಳೆ ನಾನು ಬೈ ಮಾಡಬೇಕು ಅಂತ ಮಾಡಿದ್ದೀನಿ ಅನ್ನೋದಾದರೆ ಬೈ ಮಾಡೋದು. ಓಕೆ, ಸೊ ನಾಳೆ ಬಹಳ ಕ್ಯೂರಿಯಾಸಿಟಿ ಇದೆ ಮಾರ್ಕೆಟ್. ಓಕೆ, ಯಾಕಂದರೆ ಇಲ್ಲಿ ಒಂದು ನೋಡ್ಬೋದು, ಇಲ್ಲಿ ಒಂದು ಲೈನ್ನು ಕೂಡ ಬ್ರೇಕ್ ಆಗ್ತಾ ಇದೆ. ಓಕೆ, ಸೊ ಒಂದು ವೇಳೆ ನಾಳೆ ಇದೇನಾದರೂ ಮಾರ್ಕೆಟು ಬ್ರೇಕ್ ಆಯಿತು ಅಂತ ಹೇಳಿದ್ರೆ ಇಲ್ಲಿಗೆ ಬಂದುಬಿಟ್ಟು ರೀಟೆಸ್ಟ್ ಮಾಡಿ, ಮತ್ತು ಇಲ್ಲಿ ಕೆಳಗೆ ಬಂದುಬಿಟ್ಟು ರೀಟೆಸ್ಟ್ ಮಾಡಿ ಮತ್ತೆ ಇಲ್ಲಿಗೆ ಬರೋ ಚಾನ್ಸಸ್ ಇದೆ. ಓಕೆನಾ, ಒಂದು ವೇಳೆ ಇದು ಆಗಲಿಲ್ಲ ಅನ್ನೋದಾದರೆ, ಓಕೆ, ಮಾರ್ಕೆಟ್ ಬಂದುಬಿಟ್ಟು ಈ ಸಪೋರ್ಟ್ ಜೋನಿನ ಮೇಲೆ ಹೋಗಿ ಇಲ್ಲಿ ಒಂದು ರೀಟೆಸ್ಟ್ ಆಗಿ ಮತ್ತೆ ಇಲ್ಲಿ ತನಕ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ನಾಳೆ ಮಾರ್ಕೆಟು ನಿಫ್ಟಿ 50 ಮಾತ್ರ ಬಹಳ ಕ್ಯೂರಿಯಾಸಿಟಿ ಇದೆ. ಓಕೆ, ಒಂದು ವೇಳೆ ನಾನು ಬೈ ಜೋನಲ್ಲಿ ತಗೊಳ್ತಿದ್ದೀನಿ ಅಂದರೆ ವೇಟ್ ಮಾಡಿ. ಕನ್ಸಲ್ಟ್ ಆಗೋ ತನಕ 18,760 ಏನಿದೆ ಅಲ್ವಾ, ಇದು ನಿಮ್ಮ ಸಪೋರ್ಟ್ ಜೋನ್ ಇರುತ್ತೆ. ಇದು ನಿಮ್ಮ ರೆಸಿಸ್ಟೆನ್ಸ್ ಜೋನ್ ಇರುತ್ತೆ. ಒಂದು ವೇಳೆ ಇಲ್ಲ ನಾನು ಸೆಲ್ಲಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ವೇಟ್ ಮಾಡ್ಕೊಳ್ಳಿ. ಕನ್ಸೋಲಿಡೇಟ್ ಆಗೋ ತನಕ ಮಾರ್ಕೆಟು 18,630 ಏನಿದೆ ಅಲ್ವಾ, ಇದು ನಿಮ್ಮ ಸಪೋರ್ಟಿಂಗ್ ಜೋನ್ ಇದೆ. ಓಕೆ, ಒಂದು ವೇಳೆ ಇದು ಏನಾದರೂ ಬ್ರೇಕ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 18,550 ಇರುತ್ತೆ. ಓಕೆನಾ, ಸೊ ನೋಡಿ, ಈ ಒಂದು ಚಾರ್ಟ್ನ ಏನಿದೆಯಲ್ವ ನನ್ನ ಟೆಲಿಗ್ರಾಮಲ್ಲಿ ಲಿಂಕಲ್ಲೂ ಕೂಡ ನಾನು ಇದನ್ನು ಶೇರ್ ಮಾಡಿದ್ದೀನಿ. ಓಕೆ, ಸೊ ಇನ್ನೂವರೆಗೂ ಟೆಲಿಗ್ರಾಮ್ ಲಿಂಕ್ನ ನೀವು ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಜಾಯ್ನ್ ಆಗಿ. ಯಾವುದೇ ಥರ ಅಮೌಂಟ್ ಇರೋದಿಲ್ಲ ಅದರಲ್ಲಿ ನಿಮಗೆ. ಹಾಗೆ ನಾನು ಹೇಳಿರೋ ಹಾಗೆ ಪ್ಲೀಸ್ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕನ್ನಡದಲ್ಲೇ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ, ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ. ಹಾಗಾಗಿ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಈ ಒಂದು ವಿಡಿಯೋನ ಕೂಡ ಲೈಕ್ ಮಾಡಿ ಆ್ಯಂಡ್ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇನ್ನೂವರೆಗೂ ಯಾರೆಲ್ಲ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಲ್ಲ ಅನ್ನೋದಾದರೆ ಫ್ರೀ ಆಗಿದೆ ಜೆರೋದ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ತೀನಿ ಅಂದರೆ ನಾನು ಕೆಳಗಡೆ ಲಿಂಕ್ನು ಕೊಟ್ಟಿದ್ದೀನಿ. ಹಾಗೆ ಅಪ್ ಸ್ಟಾಕು ಕೂಡ ಬೆಸ್ಟ್ ಇದೆ ಓಕೆ ಟ್ರೇಡಿಂಗ್ ಮಾಡಲಿಕ್ಕೆ. ಅಪ್ ಸ್ಟಾಕ್ ಲಿಂಕ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ. ಓಕೆನಾ? ಧನ್ಯವಾದ ಸ್ನೇಹಿತರೆ, ಥ್ಯಾಂಕ್ ಯು.